ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲಿನ ರಾಜೇಂದ್ರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೈಪಿಂಗ್ ಪ್ರಾಕ್ಟೀಸ್ ಪಾರ್ಟ್ 3 ಭಾಗವನ್ನು ನಾನು ಈ ವಿಡಿಯೋದಲ್ಲಿ ಒಂದು ವಿವರಣೆ ಮಾಡ್ತಾ ಇದ್ದೀನಿ. ಸೊ ನಾವು ಪಾರ್ಟ್ 2ದಲ್ಲಿ ಟೈಪಿಂಗ್ ಪ್ರಾಕ್ಟೀಸ್ ಪಾರ್ಟ್ 2ದಲ್ಲಿ ನಾವು ಹೋಮ್ ಕೀಸ್, ಲೋವರ್ ಕೀಸ್, ಅಪ್ಪರ್ ಕೀಸ್, ನ್ಯೂಮೆರಿಕ್ ಕೀಸ್ ಮತ್ತು ಅಪ್ಪರ್ ಕೇಸ್ ಕೀಸ್ ಇವುಗಳ ಬಗ್ಗೆ ನಾವು ಕಲಿತಿದ್ದೇವೆ. ಸೊ ಇವತ್ತಿನ ಒಂದು ಟೈಪಿಂಗ್ ಪ್ರಾಕ್ಟೀಸಲ್ಲಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಟೈಪಿಂಗ್ ಟೆಸ್ಟ್ ಬಗ್ಗೆ ಇದರಲ್ಲಿ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಯಾರು ಸ್ಕಿಪ್ ಮಾಡಬೇಡ್ರಿ, ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಎಲ್ಲ ಇದ್ರ ಬಗ್ಗೆ ಈ ಸೆಂಟೆನ್ಸ್ ಯಾವ ರೀತಿ ಬರ್ತವೆ, ಪ್ಯಾರಾಗ್ರಾಫ್ ಬರ್ತವೆ, ಇವೆಲ್ಲನೂ ನಾನು ನಿಮಗೆ ವಿವರಣೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಇಲ್ಲಿಯವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಮತ್ತು ಅದೇ ರೀತಿಯಾಗಿ ನೀವು ಇಲ್ಲಿ ಟೈಪಿಂಗ್ ಟ್ಯೂಟರನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಇಲ್ಲಿ ಮತ್ತೆ ನೀವು ನೇಮನ್ನು ಡಿಸ್ಪ್ಲೇ ಮಾಡಬೇಕಾಗ್ತದೆ. ಓಕೆ, ಇಲ್ಲಿ ನೇಮನ್ನು ನೀವು ಡಿಸ್ಪ್ಲೇ ಮಾಡಬೇಕಾಗ್ತದೆ. ಇಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿರಿ. ನಮ್ಗೆ ಬೇಕಾದ ನಾವು ಹೆಸರು ಟೈಪ್ ಮಾಡ್ಕೋಬೋದು, ಇಲ್ಲ ನಂಬರ್ಸನ್ನು ಕೊಡ್ಬೋದು. ನಾನು ನಂಬರ್ಸನ್ನು ಕೊಟ್ಟಿದ್ದೀನಿ. ಈಗ ನಾನು ಟೈಪಿಂಗ್ ಟೆಸ್ಟ್ಗೆ ಬರ್ತೀನಿ. ಟೈಪಿಂಗ್ ಟೆಸ್ಟ್ ಓಕೆ ಟೈಪಿಂಗ್ ಟೆಸ್ಟ್ದಲ್ಲಿ ನಾವು ಏನೇನು ನೋಡಬೇಕಿಲ್ಲಿ ಅನ್ನೋದು ನೋಡೋಣ. ಫಸ್ಟಾಗಿ ಇದ್ರಾಗ ಬರ್ತಕ್ಕಂಥವು ಸೆಂಟೆನ್ಸ್ ಬರ್ತವೆ, ಪ್ಯಾರಾಗ್ರಾಫ್ ಬರ್ತವೆ, ಅಕೌಂಟ್ಸ್ ಬರ್ತವೆ, ಕೋಡಿಂಗ್ ಬರ್ತವೆ. ಫಸ್ಟ್ ಏನು ನೋಡೋಣ, ಈಗ ಸೆಂಟೆನ್ಸ್. ಓಕೆ, ಈ ಸೆಂಟೆನ್ಸನ್ನು ನಾವು ಟೈಪ್ ಮಾಡ್ಕೊತ ಹೋಗಬೇಕು. ಯಾಕಂದರೆ ಈಗಾಗಲೇ ನೀವು ಎರಡು ವಿಡಿಯೋದಲ್ಲಿ ಎಲ್ಲ ಕೀಸ್ಗಳ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಹೋಮ್ ಕೀಸ್, ಲೋವರ್ ಕೀಸ್, ಅಪ್ಪರ್ ಕೀಸ್, ನ್ಯೂಮೆರಿಕ್ ಕೀಸ್, ಅಪ್ಪರ್ ಕೇಸ್ ಕೀಸ್ ಇದ್ರ ಬಗ್ಗೆ ಎಲ್ಲ ಕಲ್ತಿದ್ದೀರಿ. ಸೊ ಇವತ್ತು ನೀವು ಟೈಪಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸೆಂಟೆನ್ಸನ್ನು ಮಾಡಬೇಕಾಗ್ತದೆ. ಸೊ ನೀವು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಈಗಲೇ ಗೊತ್ತಿದೆ, ಮೊದಲನೇ ಅಕ್ಷರ ಕ್ಯಾಪಿಟಲ್ ಇತ್ತು, ನಾವು ಏನು ಮಾಡಬೇಕು, ಶಿಫ್ಟನ್ನು ಪ್ರೆಸ್ ಮಾಡಬೇಕು ಅನ್ನೋದೆಲ್ಲ ಕಲ್ತಿದ್ದೀರಿ. ಸೊ ಇವತ್ತು ನಾನು ಮೊದಲನೇ ಅಕ್ಷರಲ್ಲಿ ಒಂದು ಸೆಂಟೆನ್ಸ್ ಇದೆ, ಆ ಸೆಂಟೆನ್ಸನ್ನು ನಾನು ಟೈಪ್ ಮಾಡಿ ನಿಮಗೆ ತೋರಿಸ್ತೇನೆ. ಶಿಫ್ಟ್ ಎ. ಓಕೆ ಈ ಪ್ರಕಾರ ನೀವು ಏನು ಮಾಡಬೇಕು, ಬೆರಳನ್ನು ಇಲ್ಲಿ ತೋರಿಸ್ತಾ ಇಲ್ಲ, ಅದು ಇಲ್ಲಿ ಯಾವುದೇ ರೀತಿ ಸಿಂಬಲ್ ನಿಮಗೆ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾನೆ. ಯಾಕಂದರೆ ಅವು ಎರಡು ಟೈಪಿಂಗ್ ಟೆಸ್ಟ್ಗಳೊಳಗಡೆ ನಾವು ಕಲ್ತಿದ್ದೇವೆ. ಈಗ ನೀವು ಸ್ವಂತ ಬಲದ ಮೇಲೆ ನೀವು ಅದನ್ನೇನು ಕಲ್ತಿದ್ದಾರಲ್ಲ ಅದನ್ನೇ ಇಲ್ಲಿ ಸೆಂಟೆನ್ಸ್ ಮಾಡಿ ತೋರಿಸಬೇಕಾಗಿದೆ. ಓಕೆ, ಅದಕ್ಕೆ ನೀವು ಟೈಪಿಂಗ್ ಪ್ರಾಕ್ಟೀಸ್ ಈ ಪ್ರಕಾರ ಮಾಡ್ಕೋಬೇಕಾಗ್ತದೆ. ಓಕೆ, ಈ ಪ್ರಕಾರ ಸೆಂಟೆನ್ಸನ್ನು ಟೈಪ್ ಮಾಡ್ಕೊತ ಹೋಗಬೇಕು. ನೀವು ಎಷ್ಟು ಸ್ಪೀಡ್ ಟೈಪಿಂಗ್ ಮಾಡ್ತೀರ ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮೊದಲು ನಾನು ಏನು ಹೇಳಿದ್ದೀನಲ್ಲ ಅವು ಎಲ್ಲನೂ ಪ್ರಾಕ್ಟೀಸ್ ಮಾಡಿದರೆ ಇದನ್ನು ನೀವು ಸ್ಪೀಡಾಗಿ ಮಾಡಲಿಕ್ಕೆ ಬರ್ತದೆ. ಓಕೆ, ನೋಡಿರಿ ಇದು ಯಾಕೆ ಬರ್ತದೆ ಅಂದ್ರೆ ನಾವು ಆ ಟೈಮಿಂಗ್ದೊಳಗಡೆ ಇದನ್ನು ಕಂಪ್ಲೀಟ್ ಮಾಡಿದ ಒಂದು ಸೆಂಟೆನ್ಸ್ ಅಂದರೆ ಪುನಃ ಇದು ಬರ್ತದೆ. ಇಲ್ಲಿ ಓಕೆ ಕೊಡೋದು ಮತ್ತು ಅದನ್ನು ಕಂಟಿನ್ಯೂ ಮಾಡೋದು. ಓಕೆ, ಯಾವ ಸೆಂಟೆನ್ಸ್ ಇದೆ ಅದನ್ನು ಯಾವ ಕೀಸ್ ಇದಾವೆ ಅದ್ರ ಪ್ರಕಾರ ನೀವು ಟೈಪ್ ಮಾಡ್ಕೊತ ಹೋಗ್ರಿ. ಓಕೆ, ತಪ್ಪಿತಪ್ಪ ಅಂದ್ರೆ ಬ್ಯಾಕ್ ಪೇಸ್. ಓಕೆ, ಈಗ ಮುಂದೆ ಹೋಗಿ ನೋಡ್ರಿ. ನೆಕ್ಸ್ಟ್ ಈಗ ಮತ್ತೆ ಮುಂದಿಂದ ನಾವು ಇಲ್ಲಿ ಟೈಪ್ ಮಾಡಬೇಕಾಗ್ತೈತಿ. ಓಕೆ, ನೀವು ಸ್ಪೀಡಾಗಿ ಟೈಪಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಓಕೆ, ಇಲ್ಲಿ ಎಚ್ ಆಗಿದೆ, ಎನ್ ಬದಲಾಗಿ. ಸೊ ಇಲ್ಲಿ ಬ್ಯಾಕ್ ಪೇಜ್ ತೊಗೊರಿ. ಬ್ಯಾಕ್ ಪೇಜ್ ತೊಗೊಂಡು ಮತ್ತು ಎನ್ ಪ್ರೆಸ್ ಮಾಡಿ ಕಂಟಿನ್ಯೂ ಮಾಡ್ಕೊರಿ. ಓಕೆ, ನೋಡಿರಿ ಈ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಕಾರ ಪ್ರಾಕ್ಟೀಸ್ ಮಾಡಿದರೆ ಸೆಂಟೆನ್ಸ್ ಬರ್ತವೆ, ಆಮೇಲೆ ಪ್ಯಾರಾಗ್ರಾಫ್ ಬರ್ತವೆ. ಓಕೆ, ಈ ಪ್ರಕಾರ ನಾವು ಎಷ್ಟು ಸ್ಪೀಡಾಗಿ ಮಾಡ್ತೀವಲ್ಲ ಅಷ್ಟು ಸೆಂಟೆನ್ಸ್ ಹೋಗಿಬಿಡ್ತಾವೆ. ಇಲ್ಲಾಗಿತ್ತಪ್ಪ ಟೈಮಿಂದ ಮಾಡಿದಿಲ್ಲ ಅಂದರೆ ಪುನಃ ಮತ್ತೊಂದು ಸಲ ರಿಪೀಟ್ ಅವನ್ನ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಸ್ಪೀಡಾಗಿ
ಕರೆಕ್ಟಾಗಿ ಟೈಪ್ ಮಾಡಬೇಕು. ಓಕೆ, ಈ ಪ್ರಕಾರ ನೀವು ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಗೊತ್ತಾಗ್ತದೆ ನೋಡಿರಿ. ಇಲ್ಲಿ ಹೇಳ್ತೇನೆ ನೋಡಿರಿ, ಲೆಸನ್ ನಂಬರ್ ಎಷ್ಟು ಅದಾವೆ ಟೋಟಲ್? ಇವಾಗ 150 ಲೆಸನ್ ಅದಾವೆ. ನಾವೀಗ ಎಷ್ಟು ಟೈಪ್ ಮಾಡಿದ್ದೇವೆ? 4 ಸೆಂಟೆನ್ಸ್ ನಾವು ಟೈಪ್ ಮಾಡಿದ್ದೇವೆ. ಅದನ್ನು ತೋರಿಸ್ತದೆ ಇಲ್ಲಿ. ಅಕ್ಯುರಸಿ 100%, ಅಂದರೆ ಏನೂ ನಾವು ಮಿಸ್ಟೇಕ್ ಇಲ್ಲದೆ ಮಾಡಿದ್ದಪ್ಪ ಅಂದರೆ ಅಕ್ಯುರಸಿ ಕರೆಕ್ಟಾಗಿ ಮಾಡಿದಾರಪ್ಪ ಅಂತೇಳಿ. ಟೈಮ್ ಟೇಕನ್ 27 ಸೆಕೆಂಡ್. ಓಕೆ, ವರ್ಡ್ ಪರ್ ಮಿನಿಟ್ ಎಷ್ಟಾಗದಾವು? 20 ಆಗ್ತಾ ಇದ್ದಾವೆ. ಓಕೆ, ಇಲ್ಲಿ ಕೀ ಪರ್ ಮಿನಿಟ್ 97.78. ಸೊ ಈ ರೀತಿಯಾಗಿ ನಿಮಗೆ ನೀವು ಟೈಪಿಂಗ್ ಎಷ್ಟು ಸ್ಪೀಡ್ ಮಾಡಿದ್ದೀರಿ ಅನ್ನೋದು ಇಲ್ಲಿ ನೋಡ್ಕೋಬೋದು. ಗೊತ್ತಾಯ್ತಲ್ಲ? ಓಕೆ, ಇನ್ನು ಇದ್ರ ನಂತರ ನಾವು ಎದಕ್ಕೆ ಹೋಗೋಣಪ್ಪ ಅಂದರೆ ಇಲ್ಲಿ ಮತ್ತೆ ಏನದಾವೆ ನೋಡೋಣ ಇಲ್ಲಿ. ಓಕೆ, ಇಲ್ಲಿ ಏನದಾವು? ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ ನಾವು ಟೈಪ್ ಮಾಡಬೇಕಾಗ್ತದೆ. ಓಕೆ, ಪ್ಯಾರಾಗ್ರಾಫನ್ನು ಟೈಪ್ ಮಾಡ್ಕೋಬೇಕು. ಯಾವ ಪ್ಯಾರಾಗ್ರಾಫ್ ಇದಾವೆ ನೋಡಿರಿ. ಇಲ್ಲಿ ಟೋಟಲ್ ಎಷ್ಟು ಪ್ಯಾರಾಗ್ರಾಫ್ ಇದಾವೆ ನೋಡಿರಿ. ಇಲ್ಲಿ ಟೋಟಲ್ ಪ್ಯಾರಾಗ್ರಾಫ್ ಎಷ್ಟು ಅದಾವೆ? ಇಲ್ಲಿ 50 ಪ್ಯಾರಾಗ್ರಾಫ್ ಅದಾವೆ. ಇಲ್ಲಿ ನೋಡಿ 50 ಪ್ಯಾರಾಗ್ರಾಫ್. ಓಕೆ, ಈ 50 ಪ್ಯಾರಾಗ್ರಾಫ ನಾವು ಒಂದೊಂದು ಪ್ಯಾರಾಗ್ರಾಫ ಟೈಪ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಓಕೆ, ಈ ಪ್ರಕಾರ ನೀವು ಟೈಪ್ ಮಾಡ್ಕೊಂಡು ಹೋಗಬೇಕು. ಬ್ಯಾಕ್ ಪೇಸ್ ರಾಂಗ್ ಆಗಿತ್ತಪ್ಪ ಅಂದ್ರೆ ನಾವು ಏನು ಮಾಡಬೇಕು? ಬ್ಯಾಕ್ ಪೇಸ್ ತೊಗೋಬೇಕು. ಓಕೆ, ನೋಡಿರಿ, ಈ ಪ್ರಕಾರ ನೀವು ಟೈಪಿಂಗ್ ಮಾಡೋಕ್ಕೆ ಬರಾಕಬೇಕು. ಶಿಫ್ಟ್ ಐ ಕ್ಯಾಪಿಟಲ್ ಇದೆ, ಇಲ್ಲಿ ಶಿಫ್ಟ್ ಹಿಡಿಬೇಕು. ನಂಬರ್ಸ್ ಬಂದ ನೋಡಿ, ಮ್ಯಾಗಿನೂ ನಂಬರಲ್ಲಿ ಇರ್ತಕ್ಕಂಥವ ನಂಬರ್ಸನ್ನು ತಗೋಬೇಕು. ಓಕೆ, ಓಕೆ, ಮತ್ತು ನಂಬರ್ಸ್ ಬಂದ ನೋಡ್ರಿ. /4. ಓಕೆ, ಈ ಪ್ರಕಾರ ನಿಮಗೆ ಪೂರ್ ನೀವು ಮಾಡಬೇಕು. ಓಕೆ, ಕ್ಯಾಪಿಟಲ್ ಐ. ಓಕೆ, ಫುಲ್ ಫೈಟ್. ಈ ಪ್ರಕಾರ ನೀವು ಇದರಲ್ಲಿ ಟೈಪಿಂಗನ್ನು ಮಾಡ್ಕೋಬೇಕು. ಇದ್ರ ನಂತರ ಬರ್ತಕ್ಕಂಥದ್ದು ಇಲ್ಲಿ ಮತ್ತೆ ಏನಿದಾವೆ ನೋಡೋಣ. ಇಲ್ಲಿ ಮತ್ತೆ ಏನಿದಾವೆ ನೋಡ್ರಿ. ಇಲ್ಲಿ ಅಕೌಂಟ್ಸ್ ಅದು ಬರ್ತವೆ. ಅಕೌಂಟ್ಸ್ದಾಗ ಏನು ಬರ್ತಾವೆ ನೋಡ್ರಿ. ಇಲ್ಲಿ ಅಕೌಂಟ್ಸ್ದೊಳಗಡೆ ಇವೆಲ್ಲ ನಮ್ಮ ಲೆಟರ್ಸು ಬರ್ತವೆ, ನಂಬರ್ಸು ಬರ್ತವೆ. ಓಕೆ, ನಂಬರ್ಸ್, ಇಲ್ಲಿ ನಂಬರ್ಸ್ ಬಂದಿದೆ. ಆಮೇಲೆ ನಂಬರ್, ಟೆಕ್ಸ್ಟು ನಂಬರು ಬಂದಿರ್ತವೆ. ಓಕೆ, ಈ ಪ್ರಕಾರ ನಾವು ಟೈಪಿಂಗ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಇದರೊಳಗಡೆ ಈ ಪ್ರಕಾರ ನೀವು ಟೈಪಿಂಗನ್ನು ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇದರೊಳಗಡೆ ಕೋಡಿಂಗ್ ಬರ್ತದೆ. ಕೋಡಿಂಗ್ದಲ್ಲಿ ನೋಡೋಣ ಏನೇನು ಅದಾವೆ. ಕೋಡಿಂಗ್ದಲ್ಲಿ ನೋಡಿರಿ ಏನೇನು ಬಂದಾವೆ ಇಲ್ಲಿ. ಲೆಟರ್ಸ್ ಅದಾವೆ. ಲೆಟರ್ಸ್ ಜೊತೆಗೆ ಏನೇನು ಬಂದಾವೆ ನೋಡೋಣ. ಸೆಮಿಕೋಲನ್. ಓಕೆ,
ಆಮೇಲೆ ಓಪನಿಂಗ್ ಫ್ಲವರ್ ಬಕೆಟ್. ಓಕೆ, ಇಲ್ಲಿ ನಂಬರ್ಸು, ಸಿಂಬಾಲ್ಸು, ಕ್ಯಾರೆಕ್ಟರ್ಸು ಎಲ್ಲನೂ ಬಂದಿರ್ತವೆ ಎದುರೊಳಗಡೆ ಕೋಡಿಂಗ್ದೊಳಗಡೆ. ನಾವು ಕೋಡಿಂಗನ್ನು ಬರಿಬೇಕಾಗ್ತದ್ರೆ HTML, ಜಾವಾ ಸ್ಕ್ರಿಪ್ಟು, ಸಿ ಇವಕ್ಕೆಲ್ಲ ಕೆಲವೊಂದು ಸಿಂಬಾಲ್ಸನ್ನು ನಾವು ಯೂಸ್ ಮಾಡ್ಕೋಬೇಕಾಗ್ತದೆ. ಓಕೆ, ಬ್ರಕೆಟ ಶಿಫ್ಟ್ ಹಿಡಿದು ನಂಬರ್ ರೋದಲ್ಲಿ 9 ನಂಬರ್ ಹೊಡಿಬೇಕು. 9 ನಂಬರ್ ಹೊಡೆದ್ರೆ ಅಲ್ಲಿ ಅದೇನಾಗುತ್ತೆ, ಬ್ರಕೆಟ್ ಸಿಗ್ತದೆ. ಓಕೆ, ಶಿಫ್ಟ್ ಹಿಡಿಬೇಕದು. ಈ ಸಿಂಬಾಲ್ಸನ್ನು ನಾವು ನಂಬರ್ಸ್ ಮ್ಯಾಗ ಇದಾವಲ್ಲ, ಸಿಂಬಾಲ್ಸ್ ಹೊಡಿಬೇಕಾದ್ರೆ ಶಿಫ್ಟ್ ಹಿಡಿದು ಹೊಡಿಬೇಕು. ಓಕೆ, ಸ್ಟ್ರಿಂಗ್, ಆಮೇಲೆ ಬ್ರಕೆಟ್, ಶಿಫ್ಟ್ ಎಷ್ಟು 0 ನಂಬರ್, ಶಿಫ್ಟ್ ಹಿಡ್ದ 0 ನಂಬರ್ ಹಿಡಿಬೇಕು. ಓಪನಿಂಗ್ ಬ್ರಕೆಟ್ ಶಿಫ್ಟ್ ಹಿಡಿಬೇಕು, ಕ್ಲೋಸಿಂಗ್ ಬ್ರಕೆಟ್ ಶಿಫ್ಟ್ ಹಿಡಿಬೇಕು. ಓಕೆ, ಈ ಪ್ರಕಾರ ನೀವು ಟೈಪಿಂಗನ್ನು ಮಾಡ್ಕೋಬೋದು. ಸೊ ಇಷ್ಟು ನಾವಿಲ್ಲಿ ನೋಡ್ತಕ್ಕಂಥದ್ದು, ಇಷ್ಟೆಲ್ಲ ನಾವು ಮಾಡಬೇಕಾಗ್ತದೆ. ಸೆಂಟೆನ್ಸು, ಪ್ಯಾರಾಗ್ರಾಫು, ಅಕೌಂಟ್ಸು ಮತ್ತು ಕೋಡಿಂಗು. ಸೊ ಇದು ಒಂದು ಏನಪ್ಪ ಅಂದ್ರೆ ನಾವು ಟೈಪಿಂಗ್ ಟೆಸ್ಟ್ದಲ್ಲಿ ಇಷ್ಟೆಲ್ಲ ಮಾಡಬೇಕಾಗ್ತದೆ. ಸೊ ನೀವು ಇಷ್ಟೇನು ಹೇಳಿದ್ದೇನಲ್ಲ, ಇದಕ್ಕಿಂತ ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ನೀವು ಜಾಸ್ತಿ ಮಾಡಬೇಕು. ನಾವು ಏನು ಹೇಳ್ತೇವೆ, ಸೆಂಟೆನ್ಸ್ ಇದಾವಪ್ಪ ಅಂತ ಹೇಳ್ತೇವೆ, ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡ್ಕೊರಿ. ಪ್ಯಾರಾಗ್ರಾಫ್ ಓಪನ್ ಮಾಡ್ಕೊರಿ, ಪ್ಯಾರಾಗ್ರಾಫ್ ಫುಲ್ಲಾಗಿ ಪ್ರಾಕ್ಟೀಸ್ ಮಾಡ್ಕೊರಿ. ಅಕೌಂಟ್ಸ್ ಓಪನ್ ಮಾಡಿರಿ, ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊರಿ. ಕೋಡಿಂಗನ್ನು ಓಪನ್ ಮಾಡಿರಿ, ಅದರಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಕೊರಿ. ಸೊ ಇಲ್ಲಿ ನಿಮಗೆ ಇಲ್ಲಿ ರೈಟ್ ಇದರಲ್ಲಿ ನಿಮ್ಗೆ ಕಾಣ್ತಾವೆ, ನಿಮ್ಗೆ ಎಷ್ಟು ಲೆಸನ್ ನಂಬರ್ಸ್ ಎಷ್ಟು ಅದಾವೆ, ನೀವು ಅಕ್ಯುರೇಸಿ ಎಷ್ಟು ಐತಿ, ಟೈಮ್ ಟೇಕನ್ ಎಷ್ಟು ತೊಗೊಂಡಿರಿ ಟೈಮಿಂಗ್ ನೀವು, ಆಮೇಲೆ ವರ್ಡ್ ಪರ್ ಮಿನಿಟ್ ಎಷ್ಟು ಐತಿ, ಕೀ ಪರ್ ಮಿನಿಟ್ ಎಷ್ಟು ಐತಿ ಅನ್ನೋದು ಎರರ್ ಮಾಡಿದ್ರೆ ಇಲ್ಲಿ ಎರರನ್ನು ತೋರಿಸ್ತೈತಿ, ನೀವು ಅಲ್ಲಿ ನೋಡ್ಕೋಬೋದು. ಸೊ ಇಷ್ಟೆಲ್ಲ ನೀವು ಇದ್ರೊಳಗಡೆ ಟೈಪಿಂಗ ಪಾರ್ಟ್ 3ದಲ್ಲಿ ಇಷ್ಟೆಲ್ಲ ನಾವು ಕಲ್ತಿದ್ದೀವಿ. ಸೊ ನೀವು ನಾ ಏನು ಹೇಳಿದೆನಲ್ಲ, ಇದನ್ನು ನೀವು ದಯವಿಟ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಟೈಪಿಂಗ್ ಸ್ಪೀಡ್ ಆಗ್ತದೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ದಯವಿಟ್ಟು ನೀವೆಲ್ಲರೂ ಟೈಪಿಂಗನ್ನು ಮನೆಯಲ್ಲಿ ಸ್ಪೀಡ್ ಮಾಡ್ಕೊಳ್ರಿ. ಟೈಪಿಂಗ್ ಸ್ಪೀಡ್ ಆಗ್ತದೆ. ಇಲ್ಲಿ ಸೆಂಟೆನ್ಸ್ ಇರ್ಬೋದು, ಪ್ಯಾರಾಗ್ರಾಫ್ ಇದನ್ನೆಲ್ಲ ಟೈಪ್ ಮಾಡಿದರೆ ನಿಮ್ಮ ಟೈಪಿಂಗ್ ಸ್ಪೀಡ್ ಆಗ್ತದೆ. ಸೊ ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊರಿ ಅಂತ ಹೇಳ್ತಾ, ಸೊ ನಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ಸೊ ಮತ್ತೊಂದು ನಿಮ್ಮಲ್ಲಿ ಕೇಳೋದೇನೆಂದರೆ, ನನ್ನ ಚಾನಲ್ಗೆ ಇನ್ನೂ ಯಾರು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ತಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು.